ಅಂಜಲಿ ಹತ್ಯೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್. ಆರೋಪಿ ಜೊತೆ ಮದುವೆಯಾಗಿದ್ಲ ಯುವತಿ. ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಮಾಹಿತಿ. ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣ ಕೋರ್ಟ್ನಲ್ಲಿ ಇಂದು ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ. ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ವಿಶೇಷ ಪೂಜೆ. ದೇವನಹಳ್ಳಿಯಲ್ಲಿ ರೌಡಿ ಶೀಟರ್ ಕಾಲಿಗೆ ಗುಂಡೇಟು. ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ ವೇಳೆ ಫೈರಿಂಗ್. ಆಸ್ಪತ್ರೆಯಲ್ಲಿ ಶ್ರೀನಿವಾಸ್ಗೆ ಚಿಕಿತ್ಸೆ. ರಾಜ್ಯದ ಹಲವೆಡೆ ವರುಣನ ಆರ್ಭಟ. ಬೀದರ್ನಲ್ಲಿ ಗಾಳಿ ಮಳೆ ಆರ್ಭಟಕ್ಕೆ ಮಹಾದ್ವಾರ ಕುಸಿತ. ರಾಯಚೂರಲ್ಲಿ ವಾಹನ ಸವಾರರ ಪರದಾಟ. ದೇಶದಲ್ಲಿ ಸಂಚಲನವನ್ನ ಸೃಷ್ಟಿಸಿದಂತಹ ಅಂಜಲಿ ಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಈ ಒಂದು ಅಂಜಲಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. 15 ದಿನಗಳ ಹಿಂದೆ ಮದುವೆಯಾಗಿದ್ರ ಗಿರೀಶ್ ಅಂಜಲಿ ಅನ್ನುವಂತಹ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಅಂಜಲಿ ಹತ್ಯೆಯ ಎಕ್ಸ್ಕ್ಲೂಸಿವ್. ಯುವತಿ ಅಂಜಲಿ ಆರೋಪಿ ಪರಸ್ಪರ ಪ್ರೀತಿಸ್ತಾ ಇದ್ರು. 15 ದಿನಗಳ ಹಿಂದೆಯಷ್ಟೇ ಮದುವೆಯಾಗಿದ್ದರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಹುಬ್ಬಳ್ಳಿ ಕಮಿಷನರ್ ರೇಣುಕಾ ಸುಕುಮಾರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪ್ರೀತಿಸ್ತಾ ಇದ್ರಂತೆ, ಪ್ರೀತಿಸಿ ಮದುವೆಯಾಗಿದ್ರು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಗಿರೀಶ್ನನ್ನ ಈಗಾಗಲೇ ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ. ಆತನನ್ನ ವಶಕ್ಕೆ ಪಡೆದುಕೊಂಡು ಒಂದಷ್ಟು ವಿಚಾರಣೆಗಳು ಕೂಡ ಆಗಿರುವಂಥದ್ದು. ಪ್ರಾಥಮಿಕ ತನಿಖೆಯಲ್ಲಿ ಇಬ್ಬರು ಪ್ರೀತಿ ಮಾಡ್ತಾ ಇರೋದು ತಿಳಿದು ಬಂದಿದೆ. ಇಬ್ರು ಕೂಡ ಮದುವೆಯಾಗಿದ್ರು ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಿಷನರ್ ರೇಣುಕಾ ಅವರು ಕೂಡ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಂತಕ್ಕ ಆರೋಪಿ ಗಿರೀಶನ್ನ ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಬಂಧನ ಮಾಡಿರುವಂಥದ್ದು. ಆದರೆ ಆತನನ್ನು ಬಂಧನ ಮಾಡಿರುವಂಥ ರೋಚಕತೆ ಅತ್ಯಂತ ನಿಜಕ್ಕೂ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಈಗಾಗಲೇ ದಾವಣಗೆರೆಯಿಂದ ಆತನನ್ನು ಬಂಧನ ಮಾಡಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆಗಿರುವಂಥ ರೇಣುಕಾ ಸುಕುಮಾರ್ ಅವರು ನಮ್ಮ ಜೊತೆಗಾರ ಅವ್ರನ್ನ ಮಾತಾಡ್ತೀನಿ. ಮೇಡಮ್, ಎಷ್ಟು ಗಂಟೆಗೆ ಅದನ್ನು ಬಂಧನ ಆಯಿತು ಮೇಡಮ್? ರಾತ್ರಿ ಸರಿಸುಮಾರು 10:30-11 ಗಂಟೆ ಸುಮಾರಿಗೆ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಆವಾಗ ರೈಲ್ವೆ ಪೊಲೀಸ್ ಅವರ ಇನ್ಫಾರ್ಮೇಷನ್ ಆಧರಿಸಿ ನಮ್ಮಲ್ಲಿದ್ದ ಟೀಮ್ ದಾವಣಗೆರೆ